ಓಕೆ ನೋಡಿ ಫ್ರೆಂಡ್ಸ್, ಇವಾಗ ರೆಡಿ ಆಯಿತು. ಇಷ್ಟು 4 ಗಂಟೆಗೆ ಎದ್ದು ರೆಡಿ ಆದ್ವಿ. ಜಲ್ದಿ ಹೇಳ್ಬೇಕಾಗಿತ್ತು, ಮೂರುವರೆಗೆ ಹೇಳ್ಬೇಕಾಗಿತ್ತು. 3:35 ಎದ್ದೀನಿ. ಸ್ವಲ್ಪ ಲೇಟಾಗಿ ಎದ್ದೆವು, ರೆಡಿ ಆಗಿವಿ. ಇನ್ನು ಬ್ಯಾಗ್ ರೆಡಿ ಮಾಡಿರ್ತೀವಿ. ಸಿದ್ಧಾರ್ಥ ಇಲ್ಲ ರೆಡಿ ನಿಂತಾನ, ಹೋಗ್ಬೇಕು ಸದ್ದ. ಹೋಗ್ತೀವಿ. ಹೋಗುದೇ ಮೈಸೂರ ಬೆಂಗಳೂರು ಹೆಂಗಂದ್ರೆ ಇಲ್ಲೇ ಬೊಮ್ಮನಹಳ್ಳಿ ಮಂಗಂಪಾಳ್ಯ ತಿರುಗಾಡ್ದಂಗೆ ಆಕತೈತಿ ನಮ್ಗೆ. ಓಕೆ ಫ್ರೆಂಡ್ಸ್, ಬನ್ನಿ ಹೋಗೋಣ. ಮತ್ತು ಇವತ್ತಿನ ಪ್ರಯಾಣ ಹೆಂಗಿರುತ್ತೆ ಅಂತ ನೋಡೋಣ. ನೋಡ್ರಿ ಹಿಂಗೆ ಹೊಂಟು ಕತ್ತಲ್ದ. ಎಷ್ಟು 4 ಐತೇನು ಟೈಮ್? 4:15 ಆಗಿತ್ತು. ನಾ ಎದ್ದಿದ್ದು 3:15 ಇದ್ದೀನಿ. ಈಗ 4:15 ಇದಲ್ಲ, ಹೊಡ್ಕೊತೀವಿ ಬಾ. ನಾನು ನಿಂದಿರ್ತೀನಿ ಇಲ್ಲಿ. ನೋಡ್ರಿ ಮಾಚಿ ಬಿಟ್ಟು ಬಂದ. ಏನು ಬಿಟ್ಟು ಬಂದು ಮತ್ತೆ ನೀನು ನೆನಪು ಹಾರಬೇಡ, ಜಲ್ದಿ ತೊಗೊಂಬ. ಜಲ್ದಿ ಹುಡ್ಕೋತವು, ಟೈಮ್ ಆಗೈತೆ. ಮತ್ತು ಟ್ರೈನ್ ಸಿಗೋದು ಮತ್ತು ಕಷ್ಟ ಆಕೈತಿ. 6ಕ್ಕೆ ಟ್ರೈನ್ ಐತ್ರಿ. 6:10ಗೆ ನಾವು ಮೆಜೆಸ್ಟಿಕ್ ಹೋಗಬೇಕು. ಈಗ ಆಲ್ರೆಡಿ ಟೈಮ್ 4:15 ಆಗೈತಿ. ಇಲ್ಲಿಂದ ಬೊಮ್ಮನಹಳ್ಳಿ ಹೋಗಿ ಬೊಮ್ಮನಹಳ್ಳಿಯಿಂದ ಮತ್ತು ಮೆಜೆಸ್ಟಿಕ್ ಹೋಗ್ಬೇಕಲ್ಲ, ಅದಕ್ಕೆ. ಯಪ್ಪ ದೇವ್ರೆ, ನಾನು ನಿಜವಾಗ್ಲೂ ಅವನಿಗೆ ಸಾಲಿ ಹಾಕಿ 2 ವರ್ಷ ಆಯಿತು. ಒಂದಿನ ನಾನು ಅಲ್ಲಿಗೆ ಹೋಗಿರಲಿಲ್ಲ. ಈ ವರ್ಷ ತುಂಬ ಓಡಾಟ ಆಯಿತು. ಯಾಕೆ ಇಷ್ಟು ಓಡಾಡಕತ್ತೀನಿ ಅಂತ ನಿಮ್ಗೆ ಹೇಳೇ ಇಲ್ಲ ಇಲ್ಲಿವರೆಗೂ. ಹೇಳ್ತೀನಿ ಟೈಮ್ ಬರಲಿ. ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ನಾನೇ ಓಡಾಡಕತ್ತೀನಿ. ತುಂಬ ಕಷ್ಟ. ಹೇಳ್ತೀನಿ, ವಾಪಸ್ ಬರೋ ಟೈಮಲ್ಲಿ ಹೇಳ್ತೀನಿ ನಿಮಗೆ ಏನಾಯಿತು, ಯಾಕೆ ನಾನು ಒಬ್ಬಳೇ ಓಡಾಡಕತ್ತೀನಿ, ಏನು ಸಮಸ್ಯೆ ಅಂತ ಹೇಳೋಣ. ಹೇಳಿದ್ರೆಲ್ಲ ನಿಮಗೂ ಗೊತ್ತಾಗೋದು. ಹೇಳೋಣ ಫ್ರೆಂಡ್ಸ್. ನೋಡಿ ಇದ್ದಿದ್ದಾರೆ ಅವ್ರ ಅಂಕಲ್, ಭಯ ಏನಿಲ್ಲ. ಓಕೆ ಫ್ರೆಂಡ್ಸ್, ನಾವಿನ್ನು ಹೋಗ್ತೀವಿ. ಮೆಜೆಸ್ಟಿಕ್ ಹೋಗೋದ್ಮೇಲೆ ಸಿಗ್ತೀವಿ. ಇವಾಗೆಲ್ಲ ಫೋನ್ ಯೂಸ್ ಮಾಡಲ್ಲ, ಯಾಕಂದ್ರೆ ದಾರಿಯಲ್ಲಿ ಯಾರೂ ಇರೋಲ್ಲ. ಫೋನ್ ಕಿತ್ಕೊಳ್ಳೋ ಜನಗಳು ಇರ್ತಾರೆ. ಅದಕ್ಕಾಗಿ ಬ್ಯಾಗಲ್ಲಿ ಹಾಕ್ಕೊಂಡು ಮೆಜೆಸ್ಟಿಕ್ಕಿಗೆ ಹೋದ್ಮೇಲೆ ಸಿಗ್ತೀವಿ. ಭಯ ನನಗೆ, ಸಿಕ್ಕಾಪಟ್ಟೆ ಭಯ. ಬೆಂಗಳೂರಲ್ಲಿ ಕಾಡಲ್ಲಿ ಒಯ್ದುಬಿಟ್ಟು ಬನ್ನಿರಿ, ಬದುಕ್ತೀನಿ. ಈ ಬೆಂಗಳೂರು ಸಿಟಿಯಲ್ಲಿ ಬದುಕೋದು ತುಂಬ ಕಷ್ಟ. ಅದಕ್ಕೆ ನಾನು ಇವಾಗ ಫೋನು ಬ್ಯಾಗಲ್ಲಿ ಹಾಕ್ಕೊಂಡ್ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಮೆಜೆಸ್ಟಿಕ್ ಬಂದಿದ್ದಾಯಿತು. ಮೆಜೆಸ್ಟಿಕ್ಕಿಂದ ಮತ್ತೆ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು. ಬೆಳಗ್ಗೆ ಇವಾಗ ಎಷ್ಟು 5:15 ಟೈಮ. 4:15ಗೆ ಬಸ್ ಫುಲ್ಲಾಗಿ ಬಂದೈತೆ ನೋಡ್ರಿ. ನಾನು ಕುಂದ್ರಾಗ ಸೀಟ್ ಇದ್ದಿದ್ದಿಲ್ಲ, ನಿಂತು ಬಂದೀನಿ. ಅಲ್ಲಿಂದ ಬೊಮ್ಮನಹಳ್ಳಿಯಿಂದ ಮೆಜೆಸ್ಟಿಕ್ವರೆಗೂ ನಿಂತು ಬಂದೀನಿ. ಇಷ್ಟು ಬೆಳಗ್ಗೆನೂ ಜನ ಓಡಾಡ್ತಾರಪ್ಪ ಭಗವಂತ. ನಮ್ಮ ಥರ ನಾವು ಹೊಂಟಿವಲ್ಲ ಈಗ, ಹಂಗೆ ಅಲ್ವಾ? ನೋಡ್ರಿ ಎಷ್ಟು ಜನ ಅದ. ಬೆಳಗಿನ ಜಾವನ ಎಷ್ಟು ಜನ ಇರ್ತಾರಂದ್ರೆ, ಇನ್ನು ಸಂತಾನ ಇಟ್ಟಿರ್ಬೇಕು ಹೇಳ್ರಿ. ಮೆಜೆಸ್ಟಿಕ್ ಅಂದರೆ ಈ ಕಡೆ ಒಳಗೆ ಇಲ್ಲಿದ್ದು. ಇನ್ನು ಕಾಣಿಸುತ್ತಾ? ಗುಡಿ ಚಹಾ ಕುಡ್ದೀನಿ, ನಿಂಬೆ ರಸ ಕುಡ್ದಿದ್ದೀನಿ. ಬಿಸಿ ಬಿಸಿ ಇಡ್ಲಿ ತೋತೆ
ಸಿದ್ಧಾರ್ಥ ಇಲ್ಲಿ ಸಿದ್ಧಾರ್ಥ ಹಾಂ ನಿಮ್ಮ ಚಿನ್ನವನ್ನ ಮಾರೋದಕ್ಕೆ ಯೋಚಿಸ್ತಾ ಇದ್ದೀರಾ? ಸಿಂಪಲ್. whitegold.moneyಗೆ ಭೇಟಿ ಮಾಡಿ ನಿಮ್ಮ ಚಿನ್ನವನ್ನ ಮಾರಿ ತಕ್ಷಣ ಹಣ ಪಡೆಯಿರಿ. ಇತ್ತೀಚೆಗೆ ಚಿನ್ನದ ಬೆಲೆ ತುಂಬಾ ಏರ್ತಾ ಇದೆ. ನಿಮ್ಮ ಚಿನ್ನವನ್ನ ಮಾರೋದಕ್ಕೆ ಇದು ಸರಿಯಾದ ಸಮಯ. ಸೊ ಹರಿ ಅಪ್ ಅಂಡ್ ವಿಸಿಟ್ whitegold.money. ನಿಮ್ಮ ಹತ್ತಿರದ ವೈಟ್ ಗೋಲ್ಡ್ ಬ್ರಾಂಚ್ ನ ಹುಡುಕ್ತಾ ಇದ್ದೀರಾ? ಈಸಿ. whitegold.moneyಗೆ ವಿಸಿಟ್ ಮಾಡಿ ಫೈಂಡ್ ದ ನಿಯರೆಸ್ಟ್ ಬ್ರಾಂಚ್ ನ ಕ್ಲಿಕ್ ಮಾಡಿ. ಚಿನ್ನದ ಮೇಲಿನ ನೋಡ್ರಿ ಟ್ರೈನ್ ಬಂದಿದೆ. ಇವಾಗ ಟ್ರೈನ್ ಹತ್ತಿದ್ದೀವಿ. ಸಿದ್ಧಾರ್ಥ ಏನು ನೋಡತ್ತಂತ ತೋರಿಸ್ತೀನಿ ನಿಮಗೆ. ನೋಡಿ ಇಲ್ಲಿ ಮಕ್ಕೊಂಬಿಟ್ಟ ನಾವು ಹೊಟ್ಟೆ ಕಡೆ ಆಗತ್ತ ಖಾಲಿ ಹೊಟ್ಟೆ ಬಂದಲ್ರಿ ಮುಂಜಾನೆ, ಅದಕ್ಕೆ ಹೊಟ್ಟೆ ಕಡೆ ಹಾಕೋತಾಳೆ. ಮಲ್ಕೊಂಡನ ಒಂದು ಜೀರಾ ಸೋಡಾ ಕೊಟ್ಟೀನಿ, ಕುಡ್ದಾನ. ಸ್ವಲ್ಪ ಹೊತ್ತು ನಿದ್ದೆ ಮಾಡಿದ್ದು ಸ್ವಲ್ಪ ಏನಾರು ತಿಂದ ಸರಿ ಹೋಗಿತ್ತು. ಬ್ಯಾಗ್ ಇಲ್ಲಿ ಇಟ್ಟೀನಿ. ಹಿಂಗೈತೆ. ಯಾಕೆ ಹಿಂಗೈತೋ ಗೊತ್ತಿಲ್ಲ. ಸ್ವಲ್ಪ ಹೊಟ್ಟೆ ಕಡೆ ಆಗ್ತದೆ, ತ್ರಾಸ ಮಾಡ್ಕೊಳತ್ತ. ಖಾಲಿ ಹೊಟ್ಟೆ ಬರೋಲ್ಲ, ಹಂಗೆ ಆಗ್ತದೆ ಬಸ್ನಾಗ. ಯಾಕೋ ಪುಣ್ಯಕ್ಕೆ ನನಗೂ ಅಂತೆ ಆಗಿಲ್ಲ. ಇಲ್ಲಾಂದ್ರೆ ನನಗೂ ಅಂತೆ ಆಗೋದು. ಬಸ್ನಾಗ ಗುಳಿಗೆ ತೊಳೋರು ಹಂಗೆ ಬಂದೀನಿ. ಯಾವಾಗಲೂ ಗುಳಿಗೆ ತೊಗೊತಿದ್ದೆ, ತೊಗೊಂಡಿಲ್ಲ, ಹಂಗೆ ಬಂದೀನಿ. ನೋಡಿರಿ ಟ್ರೈನ್ ಬಿಟ್ಟು ಎಷ್ಟು ಗಂಟೆ ಆಗುತ್ತೋ? 6-8 ಆಗಿತ್ತು. ಇವಾಗ ಬಿಟ್ಟೈತಿ. ಮೈಸೂರಿಗೆ ಎಷ್ಟು ಗಂಟೆ ಹೋಗ್ತಾಯಿತ್ತು ನೋಡಬೇಕು. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಟ್ರೈನ್ ಇದು. ಎಷ್ಟು ಬೇಗ ಹೋಗುತ್ತೆ ನೋಡಿ. ಧಡಕ್ ಅಂತಿತ್ತು ಹಂಗೆ. ನನಗೆ ಬಾಗ್ಲ ಹತ್ರ ನಿಂತ್ಕೊಳ್ಳೋದು ಭಯ. ಇವಾಗ ಸ್ಲೋ ಆಗಿ ಹೋಗ್ತಾಯಿದೆ ಅಂತ ನಾನು ನಿಂತ್ಕೊಂಡಿದ್ದೀನಿ. ನಿಂತ್ಕೊಳ್ಳಲ್ಲ, ಹೋಗ್ಬಿಡ್ತೀನಿ. ಸುಮ್ಮನೆ ತೋರ್ಸೋಕ್ಕೆ ಅಂತ ಬಂದಿರೋದು ಅಷ್ಟೇ. ಹೋಗಿ ಕುತ್ಕೊಂಡ್ಬಿಡ್ತೀನಿ ಅಷ್ಟೇ. ನೋಡ್ರಿ ಬಂದು ಮೈಸೂರಿಗೆ ಇಳಿದೆವು. ಇಳಿದ್ಬಿಟ್ಟು ಊಟ ಮಾಡಿದೆವು. ಸಿದ್ಧಾರ್ಥ ಟ್ರೈನ್ನಾಗ ಕೂತು ಊಟ ಮಾಡ್ದೆ. ನಾನು ಇಲ್ಲಿ ಬಂದು ದೇಶಾನ್ದಾಗ ಕೂತು ಊಟ ಮಾಡಿದೆ. ಚಪಾತಿ ರೊಟ್ಟಿ ಪಿಟ್ಲ ತೊಗೊಂಬಂದಿದ್ದೆವು, ಹಿಟ್ಟಿನ ಪಲ್ಯ ಊಟ ಮಾಡಿದ್ದೆವು. ಮಸ್ತ್ನಾಗೆ ಬಸ್ಸಿಗೆ ಹೋಗ್ಬೇಕು. ಬಸ್ಸಿಗೆ ಹೋಗ್ಬೇಕಂದ್ರೆ ಗೊತ್ತಲ್ಲ ಏನಂತ ಹಣೆವರ ಅಂತ. ಬರ್ರಿ ಇಲ್ಲೆಲ್ಲ ಒಳಗಡೆಯಿಂದ ಕರ್ಕೊಂಡು ಹೊಂಟಾನ ಒಳಗಿಂದ. ಹೋಗೋ ಏನು ಚಂದ ಅವಲೇಪ್ಪ ಚಿತ್ರ. ನೋಡೋಕತ್ರ ಇರೋ ಚಿತ್ರ ಎಷ್ಟು ಚಂದ ಅದಾವ ಇಲ್ಲಿ. ನಾನು ಬಂದೇ ಇರಲಿಲ್ಲ ಒಟ್ಟ ಇಲ್ಲಿ. ನಾಗವಲ್ಲಿ ನಾಗವಲ್ಲಿ ಕಣ್ಣೇ ಕಿತ್ಬಿಟ್ರು. ಏನೋ ಅಪಾಯ, ಎಚ್ಚರಿಕೆ. ಇಲ್ಲಿ ನೋಡ್ರಿ ರಾವಣ ಎಚ್ಚರಿಕೆ ಅಂತ ಹಾಕ್ಯಾರ. ಒಳಗಿಂದ ಹೋಗ್ಬೇಕಾದ್ರೆ ಬಾ ಯಪ್ಪ ಹೋಗುನಂತ ಜಲ್ದಿ ಮಾಡಿ. ಅಲ್ಲಿ ಹಾಕ್ಯಾರಲ್ಲ ಎಚ್ಚರಿಕೆ. ಈಚೆ ಕಡೆ ಅಲ್ಲಿ ಬರ್ತಾರಲ್ಲ ಕೆಂಪು ಬೋರ್ಡ್. ಹಾಂ, ಚಾಮರಾಜನಗರ ನೋಡ್ರಿ. ಎಲ್ಲಿ ಅರಮನೆ ಇದು? ಬೆಂಗಳೂರು ಅರಮನೆ. ರಾಜ ಇವರು ಶಿಲ್ಪಿ, ಏನೋ ಶಿಲ್ಪಿ ಗೊತ್ತಿಲ್ಲ. ಫ್ರಾನ್ಸಿಸ್ ನೋಡ್ರಿ ಎಲ್ಲ ಎಷ್ಟು ಚಂದದ ಒಳಗೆ. ಓ ನೋಡ್ರಿ ಇಲ್ಲಿ ನಮ್ಮ ಭರತನಾಟ್ಯ, ಮಂಗಳೂರು ಭರತನಾಟ್ಯ. ನಮ್ಮ ಬಾಹುಬಲಿ ಇದು, ನಮ್ಮ ಬಾಹುಬಲಿ. ಎಲ್ಲ ಮಸ್ತ್ ಐತೆ. ಒಳಗಡೆ ಡಿಸೈನ್ ಫುಲ್ ಗಾಡಿ ಅಂತ ಇಲ್ಲೇ ಇಲ್ಲ. ಎಲ್ಲ ಫುಲ್ ಡಿಸೈನ್. ಇವತ್ತಿನ ಪ್ರಯಾಣ ಬೇರೆ ಥರನೇ ಐತೆ ನೋಡ್ರಿ. ನಾನು ಮನೆಗೆ ಹೇಳಿದ್ನಿಲ್ಲ ಬೇರೆ ಥರ ಇರ್ತದಂತ ಹೇಳಿ. ನೋಡ್ರಿ
ಇಲ್ಲಿ ಬಸವಣ್ಣ. ನಂದಿನೂ ಅದೇ, ಬಸವಣ್ಣನೂ ಅದೇ. ಇದೇನು ಬೆಂಗಳೂರು ಅರಮನೆ. ನೋಡ್ರಿ ನಾವು ಹೊರಗೆ ಬಂದೆ, ಹೋಗ್ತೀವಿ ಆ ಕಡೆ.